ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಕರ್ಮಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತ ಅರ್ಜುನನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ನೀನು ಕೆಲಸನೇ ಮಾಡೋದಿಲ್ಲ ಅಂತೆಲ್ಲ ಹೇಳ್ತೀಯಲ್ಲ, ಆ ರೀತಿ ಮಾಡಬೇಡ. ಯಾಕೆ ಅಂತಂದರೆ ಕೆಲಸ ಮಾಡದೆ ಯಾರೂ ಕೂಡ ಕ್ಷಣ ಮಾತ್ರ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಪ್ರಕೃತಿ ಜನಿತವಾದಂತಹ ಗುಣಗಳ ಪ್ರಭಾವದಿಂದ ಅವನು ಏನಾದರೂ ಒಂದು ಕೆಲಸದಲ್ಲಿ ತೊಡಗ್ತಾನೆ. ಅದರಿಂದನೇ ನೀನು ಮಾಡುವಂಥ ಕೆಲಸವನ್ನು ಯಜ್ಞಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ನಿನ್ನ ಕರ್ತವ್ಯ ಕರ್ಮಗಳನ್ನು ಮಾಡು ಅಂತ ಹೇಳ್ತಾನೆ. ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಪ್ರಜಾಪತಿ ಬ್ರಹ್ಮ ಇದಾನಲ್ಲ, ಅವನು ಕಲ್ಪದ ಆದಿಯಲ್ಲಿ ಅಂದರೆ ಈ ಒಂದು ಸೃಷ್ಟಿ ಕಾರ್ಯದ ಆರಂಭದಲ್ಲಿ ಯಜ್ಞ ಸಹಿತ ಪ್ರಜೆಗಳನ್ನು ರಚನೆ ಮಾಡಿ, ಅಂದ್ರೆ ಏನು, ಈಗ ಬ್ರಹ್ಮ ಸೃಷ್ಟಿ ಮಾಡ್ತಾನಲ್ಲ, ಆಗ ಯಜ್ಞವನ್ನು ಸೃಷ್ಟಿ ಮಾಡ್ತಾನೆ, ಮತ್ತೆ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಹೇಳ್ತಾನೆ, ನೀವು ಈ ಯಜ್ಞದ ಮೂಲಕ ನಿಮ್ಮ ವೃದ್ಧಿಯನ್ನು ಪಡ್ಕೊಳ್ಳಿ. ಅಂದರೆ ನೀವು ಯಜ್ಞ ಮಾಡಿದಾಗ ನಿಮ್ಮ ವೃದ್ಧಿ ಆಗುತ್ತೆ, ನೀವಿನ್ನೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ಮತ್ತು ಈ ಯಜ್ಞ ಇದೆಯಲ್ಲ, ಅದು ನಿಮಗೆ ನೀವು ಏನು ಇಚ್ಛೆಗಳನ್ನು ಪಡ್ತೀರೋ ಅಂಥ ಭೋಗಗಳನ್ನು ಕೊಡುತ್ತೆ. ನೀವು ಈ ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿ ಅವರನ್ನು ನೀವು ಉನ್ನತಗೊಳಿಸಿ. ಈಗ ನೋಡಿ, ನಾವು ಯಾಕೆ ಯಜ್ಞಗಳನ್ನು ಮಾಡಬೇಕು ಅಂತಂದರೆ, ಈಗ ಹೋಮದಲ್ಲಿ ನಾವು ದೇವತೆಗಳಿಗೆ ಹವಿಸ್ಸುಗಳನ್ನೆಲ್ಲ ಅರ್ಪಣೆ ಮಾಡ್ತೀವಲ್ಲ, ಅದರಿಂದ ಅವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಅಂದರೆ ನಾವು ಅವರಿಗೆ ಯಜ್ಞಗಳ ಮೂಲಕ ಉನ್ನತಗೊಳಿಸಿದ್ರೆ ಆ ದೇವತೆಗಳು ನಮಗೆ ಏನು ಬೇಕೋ ಅದನ್ನು ಕೊಟ್ಟು ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಬರ್ತಾರೆ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗಬೇಕು. ಆ ರೀತಿ ನಿಸ್ವಾರ್ಥ ಭಾವನೆಯಿಂದ ಒಬ್ಬರನ್ನೊಬ್ಬರು ಉನ್ನತರನ್ನಾಗಿ ಮಾಡ್ತಾ ಮಾಡ್ತಾ ನೀವು ಪರಮ ಕಲ್ಯಾಣವನ್ನು ಪಡ್ಕೊಳ್ಳಿ ಅಂತಂದ್ಬಿಟ್ಟು ಬ್ರಹ್ಮ ಹೇಳ್ತಾನೆ. ಯಜ್ಞದ ಮೂಲಕ ಹೆಚ್ಚಾಗಿರುವಂಥ ಅಂದರೆ ಉನ್ನತಿ ಪಡೆದಂತಹ ದೇವತೆಗಳು ನಿಮಗೆ ನೀವು ಕೇಳದೇನೆ ನೀವು ಏನು ಇಷ್ಟಪಡ್ತೀರೋ ಅಂಥ ಭೋಗಗಳನ್ನು ನಿಶ್ಚಯವಾಗ್ಲೂ ಕೂಡ ಕೊಡ್ತಾರೆ. ಈಗ ನಮಗೆ ಗೊತ್ತಾಯ್ತಾ, ಹೋಮ ಹವನಗಳು ಯಜ್ಞ ವ್ರತಗಳು ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ ಆ ದೇವತೆಗಳು ತೃಪ್ತಿ ಪಟ್ಟು ನಮಗೆ ನಾವೇನು ಅಂದ್ಕೊಂಡಿರ್ತೀರೋ ಅದನ್ನು ಕೊಡ್ತಾರೆ. ಈ ರೀತಿ ಆ ದೇವತೆಗಳ ಮೂಲಕ ಕೊಟ್ಟಿರುವಂಥ ಭೋಗಗಳನ್ನು ಯಾರು ಅದನ್ನು ಅವ್ರಿಗೇ ಕೊಡದೆ, ಈಗ ದೇವರು ನಮಗೆ ಕೊಟ್ಟಿದ್ರು ಕೂಡ ಸಮರ್ಪಣೆ ಭಾವ ಇರಬೇಕು ನಮಗೆ. ಅವರಿಗೆ ಮೊದಲು ಸಮರ್ಪಣೆ ಮಾಡಿ ಆಮೇಲೆ ನಾವು ತಗೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಆ ದೇವತೆಗಳೇ ನಮಗೆ ಕೊಡುವಂಥದ್ದು ಭೋಗಗಳನ್ನು, ಅದನ್ನು ಅವರಿಗೆ ಕೊಡದೆ ಸ್ವಯಂ ಯಾರು ಭೋಗಿಸ್ತಾನೋ ಅವನು ಕಳ್ಳಾನೇ ಆಗಿದ್ದಾನೆ. ಅದಕ್ಕೆ ನಾವು ಏನೇ ತಿನ್ನಬೇಕಾದ್ರೂ ಏನೇ ಒಂದು ವಸ್ತು ನಮಗೆ ಬಂದರೂ ಕೂಡ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಪೂಜೆ ಮಾಡೋದು ಯಾಕೆ ಅಂತಂದರೆ ಧನ್ಯವಾದಗಳನ್ನು ಅರ್ಪಿಸೋದು, ಅಥವಾ ಅವ್ರಿಗೂ ಕೂಡ ಸಮರ್ಪಣೆ ಮಾಡಿ ನಾವು ತಗೊಳ್ಳುವಂಥದ್ದು. ಇಲ್ಲ ಅಂತಂದರೆ ಏನಾಗುತ್ತೆ, ಸ್ವಯಂ ನಾವೇ ಭೋಗಿಸಿದಾಗ ಅವನು ಕಳ್ಳ ಅಂತ ಅನ್ನಿಸ್ಕೊಳ್ತಾನೆ. ಯಜ್ಞದಿಂದ ಉಳಿದಿರುವಂಥ ಅನ್ನವನ್ನು ಯಾರು ತಿಂತಾನೋ ಅವನು ನಿಜವಾಗ್ಲೂ ಶ್ರೇಷ್ಠನಾದಂಥ ಮನುಷ್ಯ. ಎಲ್ಲ ರೀತಿಯ ಪಾಪಗಳಿಂದ ಕೂಡ ಅವನು ಮುಕ್ತನಾಗ್ತಾನೆ. ಯಾವ ಪಾಪಿ ಮನುಷ್ಯ ತನ್ನ ಶರೀರ ಪೋಷಣೆ ಮಾಡೋದಕ್ಕೋಸ್ಕರ ಅಂತಾನೆ ಅನ್ನವನ್ನು ಬೇಯಿಸ್ಕೊಳ್ತಾನೋ, ಅಂದರೆ ಬರೀ ತನ್ನದು ಮಾತ್ರ ಯೋಚನೆ ಮಾಡಿ ತನಗೋಸ್ಕರ ಮಾತ್ರ ಅವನು ಅಡುಗೆ ಮಾಡ್ಕೊಂಡು ತಾನು ಮಾತ್ರ ತಿನ್ನೋದಿರುತ್ತಲ್ಲ, ಅಂಥವರು ಪಾಪವನ್ನೇ ತಿಂತಾರೆ ಅಂತ ಅರ್ಥ. ಇಡೀ ಪ್ರಾಣಿಗಳು ಕೂಡ ಅನ್ನದಿಂದನೇ ಉತ್ಪತ್ತಿ ಆಗೋದು. ಈ ಶರೀರ ಅಂತಂದರೆ ಏನು, ಅನ್ನದಿಂದ ಈ ಶರೀರ ಆಗಿರುವಂಥದ್ದಲ್ವಾ. ಅದಕ್ಕೆ ಎಲ್ಲ ಪ್ರಾಣಿಗಳು ಅನ್ನದಿಂದನೇ ಉತ್ಪತ್ತಿ ಆಗಿರುವಂಥದ್ದು. ಈ ಅನ್ನ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? ಮಳೆಯಿಂದ. ಮಳೆ ಬಂದಿಲ್ಲ ಅಂತಂದರೆ ಬೆಳೆ ಇದೆಯಾ? ಇಲ್ಲ. ಮಳೆ ಎಲ್ಲಿಂದ ಆಗುತ್ತೆ? ಯಜ್ಞದಿಂದ ಆಗುತ್ತೆ. ಮತ್ತು ಯಜ್ಞ ಎಲ್ಲಿಂದ ಆಗುತ್ತೆ ಅಂದರೆ ವಿಹಿತ ಕರ್ಮಗಳು, ನಮಗೇ ಅಂತ ಕೆಲವೊಂದು ಕರ್ಮಗಳಿರುತ್ತಲ್ಲ, ವಿಧಿಸಿರುವಂತಹ ಕರ್ಮಗಳು, ಅದರಿಂದ ಉತ್ಪತ್ತಿ ಆಗುತ್ತೆ. ಕರ್ಮ ಸಮುದಾಯ ಇದೆಯಲ್ಲ, ಅದು ವೇದಗಳಿಂದ ಉತ್ಪತ್ತಿ ಆಗುತ್ತೆ ಅಂತ ನೀನು ತಿಳ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ವೇದಗಳು ಎಲ್ಲಿಂದ ಬಂತು ಅಂದರೆ ಅವಿನಾಶಿ ಪರಮಾತ್ಮನಿಂದ ಉತ್ಪನ್ನವಾಗಿದೆ ಅಂತ ತಿಳ್ಕೊ. ನೋಡಿದ್ರ, ವೇದಗಳು ಸಾಮಾನ್ಯ ಮನುಷ್ಯರು ಬರೆದಿರುವಂತಲ್ಲ, ಅದಕ್ಕೆ ಅದನ್ನು ಅಪೌರುಷೇಯ ಧರ್ಮಗ್ರಂಥಗಳು ಅಂತ ಹೇಳೋದು. ಅಂದರೆ ಏನು, ಯಾರೋ ಒಬ್ಬ ಮನುಷ್ಯ ಪುರುಷ ಬರೆದಿರುವಂಥದ್ದಲ್ಲ, ಅದು ಭಗವಂತನಿಂದ ಸ್ವಯಂ ಬಂದಿರುವಂಥದ್ದು. ಅದಕ್ಕೋಸ್ಕರನೇ ಅದನ್ನು ನಾವು ಕಡೆಗಣಿಸಬಾರ್ದು. ಅದರಲ್ಲಿ ಏನಿದೆಯೋ ತಿಳ್ಕೊಂಡು ಅದರ ರೀತಿ ನಾವು ನಡ್ಕೋಬೇಕು. ಇದರಿಂದೆಲ್ಲ ನಮಗೆ ತಿಳಿಯೋದು ಏನು ಅಥವಾ ಸಿದ್ಧವಾಗೋದು ಏನು ಅಂತಂದರೆ, ಸರ್ವವ್ಯಾಪಿಯಾಗಿರುವಂಥ ಪರಮ ಅಕ್ಷರ ಪರಮಾತ್ಮ ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿರ್ತಾನೆ.
ಪಾರ್ಥ, ಯಾವ ಪುರುಷ ಈ ಲೋಕದಲ್ಲಿ ಈ ರೀತಿ ಪರಂಪರೆಯಿಂದ ಪ್ರಚಲಿತವಾಗಿರುವಂತಹ ಸೃಷ್ಟಿಚಕ್ರದ ಅನುಕೂಲವಾಗಿ ನಡ್ಕೊಳ್ಳೋದಿಲ್ವೋ, ಅಂದರೆ ಈಗ ನಾನು ಯಾಕೆ ಆ ರೀತಿ ನಡ್ಕೋಬೇಕು, ಬಿಡು ನನ್ನಿಷ್ಟ, ಆ ರೀತಿ ಎಲ್ಲ ಹೇಳೋರಿದ್ದಾರೆ. ಇದೆಲ್ಲ ನಾನು ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಆ ರೀತಿ ಯಾರು ನಡ್ಕೊಳ್ಳೋದಿಲ್ವೋ ಮತ್ತು ತನ್ನ ಕರ್ತವ್ಯ ಪಾಲನೆಯನ್ನು ಯಾರು ಮಾಡೋದಿಲ್ವೋ, ಅವನು ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ರಮಿಸುವಂತಹ ಆ ಪಾಪಾಯು ಪುರುಷ ಏನು ಮಾಡ್ತಾನೆ ಅಂದರೆ ಏನು, ಬರೀ ಇಂದ್ರಿಯಗಳ ಭೋಗಗಳಲ್ಲೇ ತೊಡಗಿರ್ತಾನೆ ಹೊರತು ತನ್ನ ಕರ್ತವ್ಯ ಕರ್ಮಗಳು ಏನು ಅದೆಲ್ಲ ಏನೂ ಮಾಡೋದಿಲ್ಲ ಅವನು. ಅಂಥ ಪಾಪಾಯು ಪುರುಷ ವ್ಯರ್ಥವಾಗಿ ಜೀವಿಸ್ತಾನೆ. ಆದರೆ ಯಾರು ಆತ್ಮನಲ್ಲೇ ರಮಿಸ್ತಾನೋ ಮತ್ತು ಆತ್ಮದಲ್ಲೇ ತೃಪ್ತನಾಗಿರ್ತಾನೋ ಮತ್ತು ಆತ್ಮದಲ್ಲೇ ಸಂತುಷ್ಟನಾಗಿರ್ತಾನೋ ಅವನಿಗೆ ಯಾವುದೇ ಕರ್ತವ್ಯ ಅನ್ನೋದು ಇರೋದಿಲ್ಲ. ಇಲ್ಲಿ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅಂಥವ್ರಿಗೆ ಯಾವುದೇ ನಿಯಮಗಳು ಇರೋದಿಲ್ಲ, ಯಾವುದೇ ಕರ್ತವ್ಯಗಳು ಇರೋದಿಲ್ಲ. ಆದರೆ ಯಾರು ಸಾಧನೆ ಮಾಡ್ತಿರ್ತಾನೋ ಅಂತ ಸಾಮಾನ್ಯ ಮನುಷ್ಯನಿಗೆ ಕರ್ತವ್ಯಗಳೂ ಇದೆ, ನಿಯಮಗಳೂ ಇದೆ. ಆ ಮಹಾಪುರುಷ ಇದಾನಲ್ಲ, ಯಾರು ಆತ್ಮನಲ್ಲೇ ತೃಪ್ತಿ, ಆತ್ಮನಲ್ಲೇ ಸಂತುಷ್ಟನಾಗಿರ್ತಾನೋ ಅಂಥ ಮಹಾಪುರುಷನಿಗೆ ಜಗತ್ತಿನಲ್ಲಿ ಕರ್ಮ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನವೂ ಇರೋದಿಲ್ಲ. ಕರ್ಮ ಮಾಡದೇ ಇರೋದ್ರಿಂದನೂ ಕೂಡ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ. ಈಗ ನಾವೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದರಿಂದ ನಮಗೇನೋ ಒಂದು ಬೆನಿಫಿಟ್ ಇರಬೇಕು ಅಲ್ವಾ. ನಾವು ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ ಆ ಕೆಲಸ ಮಾಡ್ತೀವಿ. ಇಲ್ಲ, ನಾನು ಅದು ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದರಿಂದೇನೋ ಏನೋ ಒಂದು ರೀಸನ್ ಇರುತ್ತೆ, ಅಂದರೆ ಯಾವುದೋ ಒಂದು ನನ್ನ ಒಂದು ಸ್ವಾರ್ಥ ಇರುತ್ತೆ. ಆದರೆ ಆ ರೀತಿಯ ಮಹಾಪುರುಷ ಇರ್ತಾನಲ್ಲ, ಅವನಿಗೆ ಕೆಲಸ ಮಾಡಲಿ ಮಾಡದೇ ಇರಲಿ ಎರಡೂ ಒಂದೇನೆ. ಅದರಿಂದ ಅವನಿಗೇನು ತಗೊಳ್ಳೋದು ಕೊಡೋದು ಏನೂ ಇರೋದಿಲ್ಲ. ಇಡೀ ಪ್ರಾಣಿಗಳಲ್ಲೂ ಕೂಡ ಇವರಿಗೆ ಕಿಂಚಿನ್ ಮಾತ್ರ ಕೂಡ ಸ್ವಾರ್ಥದ ಸಂಬಂಧ ಅನ್ನೋದು ಇರೋದಿಲ್ಲ. ಈಗ ನಮಗೆ ಸ್ವಾರ್ಥದ ಸಂಬಂಧಗಳು ಬೇಕಾದಷ್ಟಿರುತ್ತೆ. ನನ್ನ ಮಕ್ಕಳು, ನನ್ನ ಸ್ವಾರ್ಥ ಅದರಲ್ಲಿದೆ, ಅದಕ್ಕೆ ನನ್ನ ಮಕ್ಕಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಗಂಡ, ನನ್ನ ಹೆಂಡತಿ ಅಥವಾ ನನ್ನ ತಮ್ಮ, ನನ್ನ ತಂದೆ, ನನ್ನ ತಾಯಿ, ಈ ರೀತಿ ನಮ್ಮ ಸ್ವಾರ್ಥದ ಸಂಬಂಧ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಬೇಕಾದಷ್ಟು ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀವಿ. ಆದರೆ ಇಂಥ ಮಹಾಪುರುಷರು ಇರ್ತಾರಲ್ಲ, ಅವ್ರಿಗೆ ಇಡೀ ಪ್ರಾಣಿ ಯಾವುದೇ ಜೀವಿಗಳಲ್ಲೂ ಕೂಡ ಒಂದು ಸ್ವಲ್ಪ ಸ್ವಾರ್ಥದ ಸಂಬಂಧ ಕೂಡ ಇರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನೀನು ಆಸಕ್ತಿ ರಹಿತನಾಗಿ ಸದಾ ಕರ್ತವ್ಯ ಕರ್ಮವನ್ನು ಸರಿಯಾಗಿ ಮಾಡ್ತಾ ಇರು. ಯಾಕೆ ಅಂತಂದರೆ ಆಸಕ್ತಿ ರಹಿತನಾಗಿ ಕರ್ಮ ಮಾಡುವಂತಹ ಮನುಷ್ಯ ಪರಮಾತ್ಮನನ್ನೇ ಪಡ್ಕೊಳ್ತಾನೆ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮಗೆ ಎಷ್ಟು ಬೇಗ ನಾನು ಮಾಡಿದೆ ಅನ್ನೋದು ಬಂದ್ಬಿಡುತ್ತೆ, ಅಹಂ ಬಂದ್ಬಿಡುತ್ತೆ. ಆಮೇಲೆ ನನಗೋಸ್ಕರ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಾವು ಮಾಡ್ತೀವಲ್ವ, ಅಲ್ಲಿ ಆಸಕ್ತಿ ಅನ್ನೋದು ಇರಬಾರ್ದು. ಏನು ಕೆಲಸ ಮಾಡಿದ್ರೂ ಆಸಕ್ತಿ ರಹಿತರಾಗಿ ನಾವು ಆ ಕೆಲಸನ ಬೇಕಾಬಿಟ್ಟಿಯಾಗಿ ಮಾಡಬೇಕು ಅಂತಲ್ಲ ಅರ್ಥ. ನಾವು ಏನೇ ಕೆಲಸ ಮಾಡಿದ್ರೂ ಅದನ್ನು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಆದರೆ ಅಲ್ಲಿ ಸ್ವಾರ್ಥ, ಆಸಕ್ತಿ, ಅಟ್ಯಾಚ್ಮೆಂಟು, ಇದು ಅದು ಎಲ್ಲ ಇರಬಾರ್ದು. ಆ ರೀತಿ ಯಾರು ಮಾಡ್ತಾನೋ ಅಂಥ ಮನುಷ್ಯ ಪರಮಾತ್ಮನನ್ನು ಪಡ್ಕೊಳ್ತಾನೆ. ಅಂದರೆ ಭಗವಂತನನ್ನು ಪಡ್ಕೊಳ್ಳೋದಕ್ಕೇನು ದಾರಿ ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.